ಚಾಮರಾಜ ಕ್ಷೇತ್ರದಲ್ಲಿ ನಾಗೇಂದ್ರ ಅವರು ಮಾಜಿ ಈಗ ನೆಕ್ಸ್ಟ್ ಅವ್ರಿಗೆ ಸಿಗುತ್ತೋ ಬಿಡುತ್ತೋ ಅದು ನೋಡೋಣ. ನೀವು ಹೇಳಿದ್ರೆ ಯಾರು ಘೋಷಣೆ ಮಾಡೋದು ಬೇಡ. ಬಟ್ ಪ್ರತಾಪ್ ಸಿಂಹ ಅವ್ರು ಕಣ್ಣಿಟ್ಟಿದ್ರೆ ಅಂತಲ್ಲ ಚಾಮರಾಜ ಕ್ಷೇತ್ರಕ್ಕೆ. ನೋಡಿ ಸರ್, ಇವತ್ತು ಮನುಷ್ಯ ಆದ್ಮೇಲೆ ಪ್ರತಿಯೊಂದು ಆಸೆ ಇದ್ದೇ ಇರ್ತದೆ. ಅದಕ್ಕೆ ಜಾಸ್ತಿ ಚಾಮರಾಜ ಕ್ಷೇತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಟಿಕೆಟ್ ಅವರೇ ಗೆಲ್ಲೋಕಿದ್ರೆ ಅವತ್ತು MP ಟಿಕೆಟ್ ಕೈ ತಪ್ಪದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಮನುಷ್ಯ, ಅವ್ರಿಗೂ ಕೋಪ ಇತ್ತು. ಎಲ್ಲರ ಮೇಲೆ ಸ್ವಲ್ಪ ಕೋಪದಿಂದ ಮಾತಾಡಿದ್ರು. ಅದಾದ್ಮೇಲೆ ಅವ್ರಿಗೆ ಅರಿವಾಯ್ತು, ಛೇ ಬಿಡಪ್ಪ ಇದನ್ನೆಲ್ಲ ರಾಜಕಾರಣ ಕೆಲಸ ಮಾಡ್ತಾ ಇದಾರೆ. 10 ವರ್ಷ ನನಗೆ ಸೇವೆ ಮಾಡೋಕೆ ಅವಕಾಶ ಕೊಟ್ಟಿದ್ರು. ಅವ್ರಿಗೇನಂದ್ರೆ ಯಾಕಣ್ಣ ನೀವು ಈ ಥರ ಮಾಡ್ತಾ ಇದ್ರಿ ಅಂತ ಪ್ರಶ್ನೆ ಮಾಡಿದೆ ನಾನು. ಅವಾಗ ಅವರು ಇನ್ನು 5 ವರ್ಷ ಅವಕಾಶ ಕೊಟ್ಬಿಟ್ಟಿದ್ರೆ ಎಲ್ಲ ಒಂದು ಕೊನೆ ಹಂತಕ್ಕೆ ಬಂದಿತ್ತು, ಅದನ್ನು ಮುಗಿಸ್ಬಿಡ್ತಾ ಇದ್ದೆ ಅಂತ ಹೇಳಿದ್ರು. ಅವಾಗ ನಾವು ಮಾತಾಡಿದಾಗ ಏನಂದ್ವಿ, ಅಣ್ಣ ಈಗಲೂ ಏನು ಮಾಡಬಾರ್ದು ಅಂತೇನಿಲ್ಲ, ನಮ್ಮ MP ತಾನೇ ಇರೋದು, ಜೊತೆ ಸೇರ್ಕೊಂಡು ಯಾಕೆ ಮಾಡಬಾರ್ದು ಅಂದೆ. 100% ಭಾಗ ಸತ್ಯ. ಅದೇ ಕೆಲಸನ ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ, ಅವ್ರ ಜೊತೆ ಸೇರ್ಕೊಂಡೆ ಕೆಲಸ ಮಾಡ್ತೀನಿ ಅಂತೇಳಿ ಯದುವೀರವ್ರ ಹತ್ರ ಮಾತಾಡಿದ್ರು. ಜಾಸ್ತಿ ಜೊತೆಲಿ ಇರ್ತಾರೆ ಸರ್. ಅವ್ರ ತಾತ ಸತ್ತಂತ ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ಜೊತೆಲೇ ಇದ್ದು ಅವ್ರದ್ದು ಎಲ್ಲ ಮುಗಿಯೋವರೆಗೂ ಜೊತೆಲಿದ್ರು. ಅವ್ರ ತಿಥಿ ಕಾರ್ಯದಲ್ಲೂ ಕೂಡ ಜೊತೆಲಿ ಅವ್ರದ್ದು. ಹೌದು, ಯದುವೀರವ್ರ ತಾತ ತಿರೋದಾಗ ಜೊತೆಲೇ ಇದ್ರು. ಅವ್ರ ಜೊತೆ ಟೀ ಕಾಫಿ ಕುಡಿತಾರೆ. ಡೆವಲಪ್ಮೆಂಟ್ ವಿಚಾರದಲ್ಲೂ ಅಷ್ಟೇ ಚರ್ಚೆ ಮಾಡಿದ್ರು. ಏನಂತ ಹೇಳಿದಾರೆ ಸರ್, ನಾನೊಬ್ಬನ ಮಾಜಿ MP ಅಂತ ನೋಡ್ಬೇಡಿ, ನಾನೊಬ್ಬ ಕೆಲಸಗಾರ ಅಂತ ನೋಡಿ. ನೀವೇನೇ ಡೆವಲಪ್ಮೆಂಟ್ ಆದಂತ ಸಂದರ್ಭದಲ್ಲಿ 24 ಗಂಟೆ ಯಾವಾಗ ಕರೀ ನಾನು ನಿಮ್ಮ ಜೊತೆಲಿ ಇರ್ತೀನಿ. ಬಟ್ ಅವರು ಕೂಡ ಹೇಳಿದ್ದಾರೆ, ನಾವಿಬ್ರು ಒಗ್ಗಟ್ಟ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯದುವೀರವರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಉತ್ತಮವಾಗಿ. ನೀವು ಯದುವೀರವರು ನೀವು ಕೆಲವು ಮಾಧ್ಯಮಗಳಲ್ಲಿ ನೀವು ನೋಡಿರ್ಬೋದು, ಬೆಂಗಳೂರಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ 10 ವರ್ಷ ಪ್ರತಾಪ್ ಸಿಂಹ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗಲೂ ಜೊತೆಗೂಡಿಸ್ಕೊಂಡು ನಾವು ಕೆಲಸ ಮಾಡ್ಕೊಂಡು ನನ್ನ ಜೊತೆ ಒಂದು ಒಳ್ಳೆ ಒಡನಾಟ ಇದೆ, ನಮ್ಮ ಜವಾಬ್ದಾರಿ ಅಂತೇಳಿ ಯದುವೀರವರು ಮಾತಾಡಿದ್ರು. ಮೈಸೂರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಕೇಳಿರೋ ಪ್ರಶ್ನೆಗೆ ಹಿಂಗೆ ಹೇಳಿದ್ರು ಅಂದಾಗ, ಹೌದು ನಾವಿಬ್ರು ಕೂತು ಪರಸ್ಪರ ಮಾತಾಡ್ಕೊಂಡಿದೀವಿ, ನಾವಿಬ್ರು ಒಗ್ಗಟ್ಟಾಗಿದ್ದೀವಿ, ನಾವಿಬ್ರು ಜೊತೆಲಿ ಹೋಗ್ತೀವಿ, ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ. ನಾನು ಇನ್ಮೇಲಿಂದ ಸೆಂಟ್ರಲ್ ಪೊಲಿಟಿಕ್ಸ್ಗೆ ಹೋಗಲ್ಲ, ಸ್ಟೇಟ್ ಪೊಲಿಟಿಕ್ಸ್ ಅಲ್ಲಿ ಇರ್ತೀನಿ. ಇನ್ನು ಮುಂದಕ್ಕೆ ಯದುವೀರವ್ರಿಗೆ ನಾವು ಇದು ಮಾಡಕ್ ಹೋಗೋದಿಲ್ಲ, ಜೊತೆಲೇ ಇದ್ದು ಅವ್ರು ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಅವ್ರನ್ನ ಇನ್ನು ಡಬಲ್ ಲೀಡಲ್ಲಿ, ಈಗೇನು ಲೀಡಲ್ಲಿ ಗೆದ್ದಿದ್ದೀವಿ, ಡಬಲ್ ಲೀಡಲ್ಲಿ ಗೆಲ್ಸುವಂತ ಕೆಲಸ ಮಾಡ್ತೀವಿ. ನಾನು ಇನ್ನು ಮುಂದಕ್ಕೆ ಸ್ಟೇಟ್ ಪೊಲಿಟಿಕ್ಸ್ ಬರ್ತೀನಿ ಅಂತೇಳಿ ಒಂದು ಆಸೆಯನ್ನ MP ಅವರಿಗೆ ಮತ್ತೆ ನಿಂತ್ಕೊಂಡು ಗೆಲ್ಸಿಸ್ತಾರೆ. ಚಾಮರಾಜ ಕ್ಷೇತ್ರಕ್ಕೆ ಬರ್ತಾರೆ. ಚಾಮರಾಜ ಅಂತ ಅವ್ರು ಹೇಳ್ತಾರೆ. ಈಗ ನಾನೇ ಅವ್ರಿಗೆ ವೈಯಕ್ತಿಕವಾಗಿ ಕೇಳಿದೆ, ಅಣ್ಣ ನೀವು ಯಾವ ಕ್ಷೇತ್ರದಲ್ಲಿ ನಿಲ್ಲಕ್ಕೆ ಇದು ಮಾಡ್ತಾ ಇದ್ರಿ ಅಣ್ಣ. 100% ಭಾಗ ಚಾಮರಾಜದಲ್ಲಿ ನಿಲ್ಲೋದು ಅಂದ್ರು. ಮತ್ತೆ ನಾನು ಇದೇನಪ್ಪ ಇದು ಮಾಜಿ ಶಾಸಕರು ಬೇರೆ ಅವರೇ, ಹೌದು ನಾಗೇಂದ್ರ ಅವರೇ, ಇಲ್ಲಿ ನೋಡಿದ್ರೆ ಪ್ರತಾಪ್ ಸಿಂಹ ಅವರು ಸಂಸದರು 10 ವರ್ಷ ಅವರು ಕೆಲಸ ಮಾಡಿದ್ದಾರೆ. ಇನ್ನು ಸುಶ್ರುತ್ ಬೇರೆ ಹೊಸದಾಗಿ ಸೇರ್ಕೊಂಡಿದ್ದಾರೆ, ಅವರು ಕೂಡ ಇಲ್ಲೇ ಟಿಕೆಟ್ ಕೇಳ್ತಾವ್ರೆ. ಡಾಕ್ಟರ್ ಮಂಜುನಾಥ್ ಏನೋ ಬರ್ತಾರೆ ಅಂತ ವಿಚಾರ ಇದೆ. ನಂದೀಶ್ ಪಿತಮ್ ಅವರು ಎಲ್ಲ ತಿರ್ಗಾ ಮತ್ತೆ ಪಾರ್ಟಿಗೆ ಸೇರ್ಕತೀನಿ ಅಂತ ಹೇಳ್ತಾವ್ರೆ. ಮತ್ತೆ ನಮ್ಮ ಯಾರು ಕವಿಶ್ ಗೌಡ್ರು ಚಾಮುಂಡೇಶ್ವರಿಗೆ ನಾನಿರೋದು ಚಾಮರಾಜದಲ್ಲಿ, ನಾನು ವಾಸ ಮಾಡ್ತಾ ಇರೋದಿಲ್ಲ, ನನಗೆ ಇಲ್ಲೇ ಟಿಕೆಟ್ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಒಂಥರ ಗೊಂದಲದಲ್ಲಿ ಇದೆ. ಆದ್ರೆ ಯಾರು ಫೈನಲ್ ಆಗಿ ಟಿಕೆಟ್ ತರೋದು ಅವ್ರವ್ರ ಶಕ್ತಿನೇ. ಇಲ್ಲ ಈ ಸಲ ಲಾಟ್ರಿ ಅಲ್ಲ, ಯಾರು ಲಾಟ್ರಿ ಎತ್ತದಂಗೆ ಬರ್ತಾರೆ ಅದಷ್ಟೇ. ಖಂಡಿತ ಇಲ್ಲ. ಈ ಸಲ ಪ್ರತಿಯೊಂದನ್ನು ಸಂಘಟನೆ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಾ ಇದೆ. ಯಾರು ಕೆಲಸ ಮಾಡ್ತಾರೆ, ಯಾರು ಪ್ರಾಮಾಣಿಕತೆ ಇದೆ, ಯಾರು ಕೊಟ್ರೆ ಭಾರತೀಯ ಜನತಾ ಪಾರ್ಟಿಲಿ ಗೆಲ್ತಾರೆ ಅಂಥವ್ರನ್ನೇ ಆಯ್ಕೆ ಮಾಡಿ ಟಿಕೆಟ್ ಕೊಡುವಂತ ಕೆಲಸವನ್ನ ಹೈಕಮಾಂಡ್ ಮಾಡುತ್ತೆ. ಈಗ ಕ್ಷೇತ್ರದ ಅಧ್ಯಕ್ಷರು ಕೂಡ ನೀವು, ನಿಮ್ಗೆಲ್ಲ ಹಿಂಟ್ ಗೊತ್ತಿರುತ್ತೆ, ನಿಮ್ಮನ್ನು ಕೂಡ ಕರೀತಾರೆ, ಕೊಡ್ಬೋದಪ್ಪ ಇವ್ರಿಗೆ, ಓಕೆ ನಾ ಗೆಲ್ಲಿಸ್ತೀರಾ ಅಂತ ನಾವು ಹೇಳ್ತಾರೆ. ನಿಮ್ಗೆ ಕೊಟ್ಟರು ಕೊಡ್ಬೋದು. ಅಲ್ಲ ಸರ್, ಹಣೆ ಬರದಲ್ಲಿ ಏನಾಗಬೇಕು ವಾರ್ಡ್ ಸೀಮಿತ ಆಗಿದ್ದವ್ರು ನೀವು ಇವತ್ತು ಕ್ಷೇತ್ರಕ್ಕೆ ಬಂದ್ರಿ. ಹೌದು ಸರ್. ಸೊ ತುಂಬಾ ಆಕ್ಟಿವ್ ಆಗಿ ಓಡಾಡ್ತಿರಂತ ಹುಡುಗ, ಇನ್ನು ಯಂಗ್ಸ್ಟರ್ಸ್ ಸ್ವಲ್ಪ ಒಂದಷ್ಟು ದೂರದ ಯೋಚನೆಗಳೆಲ್ಲ ಇದೆ, ಕೆಲಸಗಳನ್ನ ಮಾಡಿದ್ರಿ, ಯಾಕೆ ದಿನೇಶ್ ಕೊಡಬಾರ್ದು ಅಂದ್ಬಿಟ್ಟು ನಿಮ್ಮ ಕಾರ್ಯಕರ್ತನ ಕರ್ಬಿಟ್ಟು ನಿಮ್ನೆ ಮಾಡ್ಬಿಟ್ರೆ ಅಂತ ಅಷ್ಟೇ. ಅಲ್ಲ ಇಲ್ಲ, ಇವ್ ಶ್ರೀವತ್ಸನ ಶಾಸಕರಾಗ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಶ್ರೀವತ್ಸನ ಶಾಸಕರಾದ್ಮೇಲೆ ಇವತ್ತು ಜನಪರವಾಗಿ ಕಾರ್ಯಕರ್ತರ ಪರವಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಾರ ಅವಕಾಶ ಹೆಂಗಿರ್ತದೆ ಅಂತ ಹೇಳಕ್ಕಾಗೋದಿಲ್ಲ. ಆದ್ರೆ ನನಗೇನು ಖುಷಿ ಇದೆ ಅಂದ್ರೆ ಇಲ್ಲ ಸರ್, ಹೇಳಿದ್ದು ನಮ್ಮ ಒಂದು ಆಕ್ಟಿವಿಟೀಸ್ ನೀವು ನೋಡಿದಿರಿ, ಯಾವಾಗಿಂದ ನಾವು ಹೋರಾಟ ಮಾಡ್ಕೊಂಡ್ ಬರ್ತೀವಿ, ಸಂಘಟನೆ ಮಾಡಿದೀವಿ ಅಂತ. ಖಂಡಿತ ಅದು ನಿರಂತರವಾಗಿರ್ತದೆ. ಯಾರಿಗಾರು ಒಂದು ಒಳ್ಳೆ ಇನ್ನೂ ಒಂದು ಉನ್ನತವಾಗಿ ನಮಗೂ ವಹಿಸಿದೆ, ನಾವು ಇವತ್ತೆಲ್ಲ ನಾಳೆ ಆಗ್ತೀವಿ, ನಮಗೂ ಅವಕಾಶ ಇದೆ. ಈ ಸಲ ಒಂದು ಒಳ್ಳೆ ವ್ಯಕ್ತಿಗೆ ಕೊಟ್ರೆ ಇವತ್ತು ಒಂದು ಕೆಲಸ ಮಾಡೋದು ಕ್ಷೇತ್ರನ 100% ಭಾಗ ಸರ್. ಈ ಕ್ಷೇತ್ರ ಸೋಲ್ಸಕ್ಕೆ ಯಾರಿಂದನೂ ಸದ್ಯ ಭಾರತೀಯ ಜನತಾ ಪಾರ್ಟಿನೇ ಗೆಲ್ಲೋದು. ನೆಕ್ಸ್ಟ್ ಎಷ್ಟು ವರ್ಷ ಟಿಕೆಟ್ ತರಬೇಕು ಅಂದ್ರೆ ಅವ್ರವ್ರ ಸ್ವಂತ ಶಕ್ತಿಯಿಂದಾನೇ ತರಬೇಕು. ನಾಳೆ ದಿನ ದಿನೇಶ್ ಗೌಡ್ರು ತಲೆಯಲ್ಲಿ ಏನೋ ಇದೆ, ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ಬಿಡ್ತೀನಿ, ದಿನೇಶ್ ಗೌಡ್ರು ತಲೆಯಲ್ಲಿ ಏನಿದೆ, ಇವತ್ತೇನಾದ್ರೂ ಯಾರ ಪರ ನಿಲ್ತಾನೆ ದಿನೇಶ್ ಗೌಡ, ಕೋರ್ ಕಮಿಟಿ ಕರೆದಂಥ ಸಂದರ್ಭದಲ್ಲಿ ಯಾರ ಹೆಸರು ಹೇಳ್ಬೋದು ಅಂತೇನಾದಿದ್ರೆ ಇವತ್ತು ಹೇಳ್ತೀನಿ,
ಭಾರತೀಯ ಜನತಾ ಪಾರ್ಟಿಯಿಂದ ನೀವು ಯಾವುದೇ ಒಬ್ಬ ಹೆಸರನ್ನು ಘೋಷಣೆ ಮಾಡಿದ್ರು ಕೂಡ ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವ್ರಿಗೆ ಗೆಲ್ಸ್ಕೊಬರುವಂಥ ಕೆಲಸ ಮಾಡ್ತೀನಿ ಸರ್. ಪಾರ್ಟಿ ಚಿಹ್ನೆಯಿಂದ ನೀವು ಯಾರನ್ನಾರು ಕಳಿಸಿ ನಾವು ಗೆಲ್ಸ್ಕೊಂಬರ್ತೀನಿ. ನಾನು ಯಾರ ಹೆಸರನ್ನು ಹೇಳೋಕ್ಕೆ ಹೋಗೋದಿಲ್ಲ ಅಂತೇಳಿ ನಾನು ಹೈಕಮಾಂಡ್ಗೆ ಹೇಳ್ತೀನಿ. ಇದನ್ನು ಇವತ್ತಿಗೂ ಅದೇ ಹೇಳ್ತೀನಿ, ಮುಂದಕ್ಕೂ ಅದೇ ಹೇಳ್ತೀನಿ, ಹೈಕಮಾಂಡ್ ಹತ್ರನೂ ಕೂಡ ಅದನ್ನೇ ಹೇಳ್ತೀನಿ. ಯಾರ ಹೆಸರು ಕೂಡ ಖಂಡಿತ ಪ್ರಸ್ತಾಪ ಮಾಡೋದಿಲ್ಲ. ಶಕ್ತಿ ಇರೋರು, ಸಂಘಟನೆ ಬಲ ಇರೋರು ಅಲ್ಲಿಂದ ಟಿಕೆಟ್ ಬರಲಿ, ಗೆಲ್ಸೋ ಜವಾಬ್ದಾರಿ ನಂದು. ಪ್ರಾಮಾಣಿಕತೆ ತಂಡನೇ ನಮ್ಮ ಇಡೀ ಚಾಮರಾಜನಗರ ಕಾರ್ಯಕರ್ತರು ಒಗ್ಗಟ್ಟಾಗಿ ನಿಲ್ತೀವಿ ಸರ್. ಶಂಕರಲಿಂಗೇಗೌಡರ ಪಾರ್ಟಿ ಬಿಟ್ಟು ಹೋದಾಗ ಯಾರು ಹೋಗ್ಲಿಲ್ಲ ಪಾರ್ಟಿಗೆ, ಪಾರ್ಟಿ ಬಿಟ್ಟು ಯಾರು ಹೋಗ್ಲಿಲ್ಲ, ಪಾರ್ಟಿಲೇ ಇದ್ರು. ಸುಮ್ಮನೆ ಸೈಲೆಂಟ್ ಆಗಿದ್ದವ್ರು ಕೆಲವರು ಅಷ್ಟೇ ಬಿಟ್ರೆ ಸತ್ ಮೇಲೆ ವಾಪಸ್ ಬಂದ್ರು. ಜಾಸ್ತಿ ಅಷ್ಟು ಸುಲಭವಾಗಿ ಇದಲ್ಲ ಸರ್. ಜಾಸ್ತಿ ನೋಡಿ ಸರ್, ಈಗ ನಾಳೆ ದಿನ ನಾವು ಶ್ರಮಿಶ್ರದಲ್ಲಿದ್ದೀವಿ. NDA ಅಭ್ಯರ್ಥಿನೇ ಸೃಷ್ಟಿಯಾಗ್ಬಿಡ್ಬೋದು. ಕರೆಕ್ಟ್, ಅದು ಕೂಡ ಓಡಾಡ್ತಾ ಇದೆ. ಯಾರು NDA ಅಭ್ಯರ್ಥಿ ಬರ್ತಾನಂತೆಪ್ಪ, ಎಲ್ಲರೂ ಇವರು ಕಚ್ಚಾಡ್ತಾ ಇದ್ದಾರೆ ಅಂತ ಮಾತಾಡ್ತಾರೆ. ಅಥವಾ ನಾಗೇಂದ್ರ ಸ್ವಲ್ಪ ಅಂತರದಲ್ಲಿ ಸಿಂಪತಿ ಇದೆ ಅವ್ರಿಗೆ ಕೊಟ್ಬಿಡೋಣ ಅಂತ ಹೇಳ್ಬೋದು. ಅಥವಾ ಪ್ರತಾಪ್ ಸಿಂಹ ಕೇಂದ್ರದಾಗ ರಾಜ್ಯಕ್ಕೆ ಬಂದ್ರು ಒಳ್ಳೆ ಡೆವಲಪ್ಮೆಂಟ್ ಇದ್ದಂಗೆ ಮಾಡ್ತಾರೆ ಅಂತ ಮಾಡ್ಬೋದು. ಏನ್ ಬೇಕಾದ್ರೂ ಆಗ್ಬೋದು ಸರ್ ರಾಜಕಾರಣದಲ್ಲಿ, ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಯಾರು ಬೇಡ, ಯಾರು ಒಬ್ರಿಗೆ ಬೇರೆಯವ್ರಿಗೆ ತಗೊಂಬಂದು ನಿಲ್ಸ್ಬಿಟ್ಟು ಇವ್ರನ್ನ ಗೆಲ್ಸ್ಬೇಕು ಅಂತ ಹೇಳಿದ್ರು ಕೂಡ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀವಿ. ಅದೇ ಅಭಿಮಾನದಿಂದ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಕೆಲಸ ಮಾಡ್ತೀವಿ. ಅದರಲ್ಲಿ ಪಕ್ಷನೇ ದೇವರು ಅಷ್ಟೇ, ವ್ಯಕ್ತಿ ಅಲ್ಲ. ಪಕ್ಷದ ತುಂಬಾ ಆತ್ಮೀಯರು ನೀವು. ಹೇಳಿಲ್ಲ ಅವಾಗ್ಲೇನೆ, ನೀವು ಡ್ರೈವರ್ ಗನ್ಮನ್ ಬಕೆಟ್ ಏನಾರು ಅನ್ಕೊಳ್ಳಿ ಸರ್, ತುಂಬಾ ಆತ್ಮೀಯ. ಆದ್ರೂ ನೀವು ಹೇಳಿದ ಒಂದೇ ಒಂದು, ಯಾರೇ ಕ್ಯಾಂಡಿಡೇಟ್ ಎಲ್ಲ ಕೆಲಸವನ್ನು ನಮಗೆ ಏನೇ ಇರಲಿ, ಈಗ ನನ್ನ ಹತ್ರನೇ ಕಾರ್ ಇರ್ಬೋದು, ನಮ್ಮ ಹತ್ರನೇ ಎಲ್ಲ ಇರ್ಬೋದು, ನಮ್ಮ ಹತ್ರ ಆಸ್ತಿ ಇರ್ಬೋದು, ನಾವೇ ಎಲ್ಲ ಸ್ವತಃ ಖರ್ಚು ಮಾಡ್ಕೊಂಡು ಏನು ಬೇಕಿದ್ರು ಮಾಡ್ಬೋದು. ಏನೇ ಇಷ್ಟೆಲ್ಲ ಇದ್ರೂ ಕೂಡ ನಾವು ವ್ಯಕ್ತಿ ಪರ ಕೆಲಸ ಮಾಡಿದ್ವಿ, ಅವತ್ತೊಂದು ದಿನ ಅವ್ರ ಪರ ನಿಂತಿದ್ವಿ ಅಂತಂದರೆ ನನ್ನ ಸ್ವಂತ ಅಣ್ಣನ ರೀತಿಯಲ್ಲಿ. ನಮ್ಮ ಅಣ್ಣ ಇದ್ದಿದ್ರೆ ನಾವೇನು ಕೆಲಸ ಮಾಡ್ತಿದ್ವಿ, ಆ ಕೆಲಸವನ್ನು ಅವ್ರ ಜೊತೆಲಿದ್ದು ನಾನು ಮಾಡಿದ್ದೀನಿ.